ಅಂಕಣ 2ರಲ್ಲಿ ನಡೆದಂತ ಪಂದ್ಯದಲ್ಲಿ ಚಿಕ್ಕಬಳ್ಳಾಪುರ ವಿರುದ್ಧ ಚಿಕ್ಕಮಗಳೂರು ತಂಡ ವಿಜಯಶಾಲಿಯಾಗಿದೆ. ಚಿಕ್ಕಮಗಳೂರು ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ಉತ್ತಮ ಪ್ರದರ್ಶನ ನೀಡಿದಂತ ಚಿಕ್ಕಬಳ್ಳಾಪುರ ತಂಡಕ್ಕೂ ಸಹ ಧನ್ಯವಾದ. ಒಂದೊಳ್ಳೆ ಫೈಟ್ ನೀಡಿದ್ರಿ. ಫಸ್ಟ್ ಹಾಫ್ ನಲ್ಲಿ ಲೀಡ್ ನಲ್ಲಿದ್ರಿ ಚಿಕ್ಕಬಳ್ಳಾಪುರ ತಂಡ. ಕಾರಣ ಹಾಗೆ ಇನ್ನೋರ್ವ ಒಬ್ಬ ಯುವ ಆಟಗಾರ ಒಂದು ಉತ್ತಮವಾದ ಪ್ರದರ್ಶನ ನೀಡಿದ್ರಿ. ಎರಡನೇ ಕರೆ ರೂರಲ್ ವಿರುದ್ಧ ವಿಜಯನಗರ. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ವಿಜಯನಗರ. ಹಾವೇರಿ ಜಿಲ್ಲಾ ತಂಡದ ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಪ್ರೊ ಕಬಡ್ಡಿ ಯಶಸ್ವಿ ತರಬೇತುದಾರರಾಗಿರುವಂತಹ ಶ್ರೀಯುತ BC ರಮೇಶ್ ಅವರು ಈ ಒಂದು ಮುನಿರಾಜು ಬ್ರಿಗೇಡ್ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಚಲುರಾಜ್ ಸರ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಮುಖ ರೂವಾರಿಗಳು, ಮಾರ್ಗದರ್ಶಕರಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮದ ವೀಕ್ಷಕರಾಗಿ ಶ್ರೀಯುತ ಮುನಿರಾಜು ಸರ್ ಅವರ ಒಂದು ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದೊಳ್ಳೆ ಕಬಡ್ಡಿಯ ಹಬ್ಬವನ್ನ ಇಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಕುಂದಾನಗರಿ ಬೆಳಗಾವಿ ವಿರುದ್ಧ ಹಾವೇರಿ ಜಿಲ್ಲಾ ತಂಡಗಳ ನಡುವೆ ಪಂದ್ಯ. ಹಾವೇರಿ ಜಿಲ್ಲಾ ತಂಡದ ಯುವ ದಾಳಿಗಾರ 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹದನ್ನ ಇಲ್ಲಿ ಕಾಣಬಹುದಾಗಿದೆ. ಈ ಪಂದ್ಯಾವಳಿಯನ್ನ ನಮ್ಮ ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಹ ಈ ಪಂದ್ಯಾವಳಿಯನ್ನು ವೀಕ್ಷಿಸ್ಕೊಳ್ತಾ ಇದ್ದಾರೆ. ಎಸ್ ನೋಡಿ, ಎಲ್ಲರೂ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ರ. ಆ ಕಡೆ ಗ್ಯಾಲರಿ ಎಲ್ಲ ನೆರಳು ಇದೆ, ದಯವಿಟ್ಟು ಕುತ್ಕೊಂಡು ಮ್ಯಾಚ್ ಅನ್ನು ವೀಕ್ಷಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. ಬಿಸಿಲಿಲ್ಲ ನೋಡಿ, ಆ ಕಡೆ ಬಿಸಿಲಿಲ್ಲ. ನಿಮ್ಮ ಅಪೋಸಿಟ್ ಇರುವ ಗ್ಯಾಲರಿಯಲ್ಲಿ ಕುತ್ಕೊಳ್ಳಿ, ಆರಾಮಾಗಿ ರಾತ್ರಿವರೆಗೂ ಪಂದ್ಯವನ್ನು ವೀಕ್ಷಿಸಿ. ಫಸ್ಟ್ ಟೈಮ್ ಔಟ್ ಬೆಳಗಾವಿ ಜಿಲ್ಲಾ ತಂಡ. ಬೆಂಗಳೂರು ಸಿಟಿ ವಿರುದ್ಧ ಧಾರವಾಡ. ಸಾಕಷ್ಟು ಕರೆಗಳನ್ನು ನೀಡಿರ್ತವೆ. ಆದಷ್ಟು ಬೇಗ ಆಟಗಾರರು ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಯಾಕಂದ್ರೆ ಲೀಗ್ ಮಾದರಿಯ ಅನೇಕ ಪಂದ್ಯಗಳು ಬಾಕಿ ಇದೆ. (3-2) ಇನ್ ಫೇವರ್ ಆಫ್ ಹಾವೇರಿ. 3-2 1 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ಹಾವೇರಿ ಜಿಲ್ಲಾ ತಂಡದ ವಿಜಯ್ ರೈಟ್ ಕಾರ್ನರ್ ಮೇಲೆ ಕಿಕ್ ಮಾಡುವಂತ ಪ್ರಯತ್ನ. ಕುಂದಾನಗರಿ ಬೆಳಗಾವಿ ವಿರುದ್ಧ ಹಾವೇರಿ. ಚೇರ್ ಬೇಕು.
ಹಾವೇರಿ ವಿರುದ್ಧ ಬೆಳಗಾವಿ ತಂಡಗಳ ನಡುವೆ ಒಂದೊಳ್ಳೆ ಮ್ಯಾಚ್ ನಡೀತಾ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಗಂಗಾವತಿಯ ಹುಲಿ, ಕೊಪ್ಪಳದ ಜಿಲ್ಲಾ ಅಮೇಚರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಅವರು ಸಹ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕಬಡ್ಡಿ ಅಂದ್ರೆ ಎಲ್ಲಿಲ್ಲದ ಒಂದು ಪ್ರೀತಿ ಅವರಿಗೆ. ಗಂಗಾವತಿ ಹುಲಿ ಅಂತಾನೆ ಖ್ಯಾತಿಯನ್ನು ಪಡೆದಿದ್ದಾರೆ. ಬೆಳಗಾವಿ ತಂಡದ ಜರ್ಸಿ ನಂಬರ್ 1 ಥರ್ಡ್ ರೈಟ್. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಣಿ. ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಗೆ ಒಂದು ಒತ್ತಡದ ಪರಿಸ್ಥಿತಿ. ದಾಳಿ ವಿಭಾಗದಲ್ಲಿ ವಿಜಯ್ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕವರ್ ಭಾಗದಲ್ಲಿದ್ದಂತ ಆಟಗಾರನನ್ನು ನೇರವಾಗಿ ಇಲ್ಲಿ ಟಾರ್ಗೆಟ್ ಮಾಡ್ತಾ ಬೋನಸ್ ನ ಜೊತೆಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಮಲ್ಟಿಪಲ್ ರೈಟ್ ಪಾಯಿಂಟ್. 5-4 ಹಾವೇರಿ ತಂಡದ ಪರವಾಗಿ. 5-4 ಇನ್ ಫೇವರ್ ಆಫ್ ಹಾವೇರಿ ಡಿಸ್ಟ್ರಿಕ್ಟ್. ಬೆಳಗಾವಿ ತಂಡದ ಆಟಗಾರ ರೈಟ್ ಇನ್ನು ಜಾಗದಿಂದ ಬಿಗಿಯಾದಂತಹ ಒಂದು ಆಂಕಲ್ ಹೋಲ್ಡ್. ಸಹ ಆಟಗಾರರು ಕೂಡ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ಹಾವೇರಿ ತಂಡದ ಪ್ರಮುಖ ಆಟಗಾರ ಒಂದು ಉತ್ತಮವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಬ್ಲಾಕ್ ನೊಂದಿಗೆ ಒಂದು ಅಂಕವನ್ನ ಪಡ್ಕೊಳ್ತಾ ಇದ್ದಾರೆ ಬೆಳಗಾವಿ. ಔಟ್ ಆಗಲ್ಲ ಅವ್ರನ್ನೆಲ್ಲ ಕುತ್ಕೊಂಡ್ಬಿಡೋಣ. ಎಸ್ 7-5 ಹಾವೇರಿ ತಂಡದ ಪರವಾಗಿ. ಹಾವೇರಿ ತಂಡದ ಪ್ರಸನ್ನ ಎರಡು ಅಂಕದ ಮುನ್ನಡೆಯಲ್ಲಿರುವಂತ ಸಂದರ್ಭದಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಹಾವೇರಿ ತಂಡದ ಆಟಗಾರರು. ಅಲ್ಲೇ ಹೋಗೋಣ, ಅಲ್ಲಿ ಗೊತ್ತಲ್ಲ ಮೆಟ್ಲಕ್ಕೆ. ಹೋಗೋ ಎಸ್ ರಾಮಕೃಷ್ಣ ವೇಗದ ದಾಳಿ ರೈಟ್ ಕಾರ್ನರ್ ಭಾಗದಿಂದ ಆಂಕಲ್ ಹೋಲ್ಡ್ ಪ್ರಯತ್ನ ಇತ್ತು. ಪಾದರಸಂತೆ ಲೀಲಾಜಾಲವಾಗಿ ಆಂಕಲ್ ಹೋಲ್ಡ್ ಅನ್ನು ಭೇದಿಸಿಕೊಂಡು ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಒಬ್ಬ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಬೆಳಗಾವಿ ಮೂಲದ ಆಟಗಾರ. ನಮ್ಮ ದೊಡ್ಡಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ಯುವ ಮುಖಂಡರು, ಯುವಕರ ಕಣ್ಮಣಿ ಆಗಿರುವಂತಹ
ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ Last and final call. ಚಾಂಪಿಯನ್ಶಿಪ್ ವಿಜಯನಗರ ಹಾಗೂ ಬ್ಯಾಂಗ್ಳೂರ್ ರೂರಲ್ ಎರಡು ತಂಡಗಳಿಗಿದೆ ಅಂತಿಮ ಕರೆ. ಬ್ಯಾಂಗ್ಳೂರ್ ರೂರಲ್ ಹಾಗೂ ವಿಜಯನಗರ. ಕ್ಷಣಾರ್ಧದಲ್ಲಿ ಬೆಳಗಾವಿ ತಂಡದ ಆಟಗಾರರು ಪಂದ್ಯವನ್ನ ಇಲ್ಲಿ ತಮ್ಮಡೆಗೆ ಸೆಳೆದುಕೊಂಡಿದ್ದಾರೆ. ಸ್ಕೋರ್ 13-7, 13-7 ಇನ್ ಫೇವರ್ ಆಫ್ ಬೆಳಗಾವಿ. ನೋಡಿ, ಇಲ್ಲಿ ಬ್ಯಾರಿಕೇಡ್ಗೆ ಸಾಕಷ್ಟು ಜನ ಭಾರವನ್ನು ಹಾಕಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಗ್ಯಾಲರಿಯಲ್ಲಿ ಆಸೀನರಾಗಿ. ಕೋಡ್ ನಂಬರ್ 2 ಬ್ಯಾಂಗ್ಳೂರ್ ರೂರಲ್ ಹಾಗೂ ವಿಜಯನಗರ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ತೀರ್ಪುಗಾರರು ಕಣ 1ರಲ್ಲಿ 2ರಲ್ಲಿ. ದಯವಿಟ್ಟು ತೀರ್ಪುಗಾರ ವಿನೋದ್ ಅಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ, ಅಲ್ಲಿ ಹೋಗಿ ಅವ್ರು ಎರಡು ತಂಡಕ್ಕೆ ಕರ್ಕೊಂಡು ಬನ್ನಿ. ಅಲ್ಲಿ ಬ್ಯಾಂಗ್ಳೂರ್ ರೂರಲ್ ಹಾಗೂ ವಿಜಯನಗರ. ಬಲಿಷ್ಠವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಬೆಳಗಾವಿ ತಂಡದ ಯುವ ಪ್ರತಿಭೆಗಳಿಂದ. (16-8) in favor of ಬೆಳಗಾವಿ. ಅಂಜನಾದ್ರಿ ಕಪ್ 2025 ಈ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ರವರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಶ್ರೀಯುತ ಎನ್ ಕೆ ರಮೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಪಾಲಿರವರು, PND ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಹಾಗೆ ಯುವ ಮುಖಂಡರಾಗಿರುವಂತಹ ಶ್ರೀಯುತ ವಾಸುರವರು ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರ ಜೊತೆಯಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ಎಲ್ಲ ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಹಬ್ಬ. ಹಲೋ, ಬ್ಯಾಂಗ್ಳೂರ್ ರೂರಲ್ ಹಾಗೂ ವಿಜಯನಗರ ನೋಡಿ, ಸಾಕಷ್ಟು ಬಾರಿ ಕರೆ ನಡೆದಿವೆ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ವಿಜಯನಗರ ಎರಡು ತಂಡದ ನಾಯಕರೇ ಅಂತಿಮ ಕರೆ ಕೊಟ್ಟಾಗಿದೆ. ಆದಷ್ಟು ಬೇಗ ನೀವು ಅಭಿಮನ್ಯುವಿನ ಅಂಕಣ 2ಕ್ಕೆ ಆಗಮಿಸಿ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ವಿಜಯನಗರ. ಆಲ್ರೆಡಿ ಲೇಟ್ ಆಗಿರೋದಕ್ಕೆ ಒಂದು ಟೀಮ್ ವಾಕೌಟ್ ನಡೆದಿವೆ. ನೋಡಿ, ನೀವು ಇದೇ ತರ ಅಶಿಸ್ತನ್ನ ತೋರಿಸಬಾರ್ದು, ಯಾಕಂದ್ರೆ ಶಿಸ್ತುಬದ್ಧವಾದಂತಹ ಕಬಡ್ಡಿಯ ಒಂದು ಹಬ್ಬವನ್ನು ಇಲ್ಲಿ ಆಯೋಜಿಸಲಾಗಿದೆ. ಥರ್ಡ್ ರೈಟ್, ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಠಿ. ಹಾವೇರಿ ಜಿಲ್ಲಾ ತಂಡದ ಯುವ ಆಟಗಾರ ಪ್ರಸನ್ನ, ಲೆಫ್ಟ್ ರೈಡರ್, ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಕಾದು ನೋಡೋಣ. ಬೆಳಗಾವಿ ತಂಡದ ಆಟಗಾರರು ಸಹ ಅದ್ಭುತವಾದಂತಹ ತಂಡ. ಈ ಬಾರಿ ಉತ್ತಮವಾದಂತ ಟ್ಯಾಕಲ್, ದಾಳಿಗಾರನಿಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ.
18-10 ಬೆಳಗಾವಿ ತಂಡದ ಪರವಾಗಿ ಬ್ಯಾಕ್ವರ್ಡ್ನ ಪ್ರಯತ್ನ ದರ್ಶನ್ ರೈಡರ್ ಸೇವ್ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಬೆಳಗಾವಿ ತಂಡಕ್ಕೆ 19-11 9 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ. ಅಭಿಮನ್ಯುವಿನ ಅಂಕಣಕ್ಕೆ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ವಿರುದ್ಧ ವಿಜಯನಗರ. ಸ್ವಲ್ಪ ಬ್ರೇಕ್ ಜಾಸ್ತಿ ಪ್ಲೀಸ್. ತೀರ್ಪುಗಾರರಾಗಿರುವಂತಹ ವಿನೋದ್ ರವರು ಎಲ್ಲಿದ್ರು ಆದಷ್ಟು ಬೇಗ ಅಭಿಮನ್ಯು ಗ್ರೌಂಡ್ ನಂಬರ್ 2ಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾವೇರಿ ವಿರುದ್ಧ ಬೆಳಗಾವಿ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್. ಹಾವೇರಿ ವಿರುದ್ಧ ಬೆಳಗಾವಿ 19 ಹಾವೇರಿ 10 9 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಹಾವೇರಿ ಜಿಲ್ಲಾ ತಂಡದ ವಿಜಯ್. ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ಹಾವೇರಿ ಜಿಲ್ಲಾ ತಂಡದ ಆಟಗಾರ. ಹತ್ತೊಂಬತ್ತು 11 8 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಅಣ್ಣ ಹಂಗೆ ನೀರು ತಗೊಂಡ್ಬಿಡೋಣ. ನೀರು ಬಾಟ್ಲಿ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಅಂಜನಾದ್ರಿ ಕಪ್ 2025 ಯಾವ ತಂಡ ಚಾಂಪಿಯನ್ ಆಗಿ ಹೊರಬಂತೆ. ಇಂದು ದ್ವಿತೀಯ ದಿನದ ಪಂದ್ಯಗಳು ಬಹಳ ಅದ್ಭುತವಾಗಿ ಸಾಗ್ತಾ ಇದೆ.
ರಾಮಕೃಷ್ಣ ಬೆಳಗಾವಿ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ. ಹತ್ತೊಂಬತ್ತು 12 ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ವಿಜಯ್. ಏಳನೇ ಕರೆ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಧಾರವಾಡ. ಎರಡು ತಂಡಗಳಿಗಿದು ಎರಡನೇ ಕರೆ. ಕಣ ಒಂದರಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಧಾರವಾಡ ನಡುವೆ. ರೈಡ್ ಹಾವೇರಿ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಬ್ಯಾಕಿಂಗ್ ಮಾಡುವಂತ ಪ್ರಯತ್ನ. ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಮುಖ್ಯ ತೀರ್ಪುಗಾರರು ಸೂಚನೆ ನೀಡಿದ್ದಾರೆ. ಬೆಂಗಳೂರು ಅರ್ಬನ್ ಜಿಲ್ಲಾ ವಿರುದ್ಧ ಧಾರವಾಡ ಜಿಲ್ಲಾ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಬೆಳಗಾವಿ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿ. ಸುಬಡಕಲಾಗಿದ್ದ ಸಂದರ್ಭ ಈ ಬಾರಿ ಬೆಳಗಾವಿ ತಂಡದ ಜೆರ್ಸಿ ನಂಬರ್ 8 ಮಲ್ಟಿಪಲ್ ರೈಟ್ ನೊಂದಿಗೆ 2 ಅಂಕವನ್ನಲ್ಲಿ ತಂಡಕ್ಕೆ ಪಡ್ಕೊಳ್ತಾ ಇದ್ದಾನೆ. ಸ್ಕೋರ್ 23-12 ಬೆಳಗಾವಿ ತಂಡದ ಪರವಾಗಿ. 23-12 ಇನ್ ಫೇವರ್ ಆಫ್ ಬೆಳಗಾವಿ. ಅಂಕಣ 2ರಲ್ಲಿ ವಿಜಯನಗರ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಹನ್ನೆರಡು ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ. 12-2 ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ರತೀಕ್ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಕಮ್ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಹಾವೇರಿ ಜಿಲ್ಲಾ ತಂಡ. 27-15 27-15 ಇನ್ ಫೇವರ್ ಆಫ್ ಬೆಳಗಾವಿ. ಉತ್ತಮವಾದಂತಹ ದಾಳಿ
ದಾಳಿಗಾರ ಮೊದಲದಾಗಿ ಡಿಫೆಂಡರ್ ಅನ್ನ ಮಿಡ್ ಲೈನ್ ಕಡೆ ಪುಷ್ ಮಾಡಿದ್ರು. ಅನಂತರದಲ್ಲಿ ಅವರು ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು. ಒಂದೊಳ್ಳೆ ಸ್ಟ್ರಾಟಜಿ ಒಂದಿಗೆ ಕಬಡ್ಡಿಯ ಅನೇಕ ಸ್ಕಿಲ್ ಗಳನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಬೆಳಗಾವಿ ತಂಡದ ಯುವ ಆಟಗಾರರು. ಹಾವೇರಿ ಜಿಲ್ಲಾ ತಂಡದ ಪ್ರಸನ್ನ ಲೆಫ್ಟ್ ರೈಡರ್. ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್ ವೇಗವಾಗಿ ಮಿಡ್ ಲೈನ್ ಅನ್ನು ರೀಚ್ ಮಾಡಿದ್ರು. ಇತ್ತೀಚೆಗೆ ನಡೆದಂತ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ಅನೇಕ ಆಟಗಾರರು ಬೆಂಗಳೂರು ಗ್ರಾಮಾಂತರ ತಂಡದಲ್ಲಿ ಯುವ ಕಬಡ್ಡಿ ಸೀರೀಸ್ ಹಾಗೆ ಜೂನಿಯರ್ ವಿಭಾಗದಲ್ಲಿ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರರನ್ನು ಕಾಣಬಹುದಾಗಿದೆ. ಬೆಂಗಳೂರು ಗ್ರಾಮಾಂತರ ದಾಳಿಯಲ್ಲಿ ಮಧು ಕಾವೇರಪ್ಪ. ಫಸ್ಟ್ ಕಾಲ್ ಬಾಗಲಕೋಟೆ ಹಾಗೂ ಹಾವೇರಿ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಪಂದ್ಯ ಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಹಾವೇರಿ. ಸರ್ ಹಾವೇರಿ ಮ್ಯಾಚ್ ಆಡ್ತಿದ್ದಾರೆ. ಯಾದಗಿರಿ ಹಾಗೂ ಡಿಕೆ ಡಿಸ್ಟ್ರಿಕ್ಟ್, ಯಾದಗಿರಿ ಹಾಗೂ ಡಿಕೆ ಡಿಸ್ಟ್ರಿಕ್ಟ್ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಸಂಕಟ ಒಂದರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 31-18. ಯಾದಗಿರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ತಂಡಗಳಿಗಿದು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಯಾದಗಿರಿ ಎರಡು ತಂಡಗಳಿಗಿದು ಪ್ರಥಮ ಕರೆ. ಅಂತಿಮ ಕರೆ ಧಾರವಾಡ ವಿರುದ್ಧ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಧಾರವಾಡ ಕಣ 1ರಲ್ಲಿ ಅಂತಿಮ ಕರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಯಾದಗಿರಿ ಎರಡು ತಂಡದ ನಾಯಕರು ಇದು ತಮಗೆ ಪ್ರಥಮ ಕರೆ. ಡಿಕೆ ಡಿಸ್ಟ್ರಿಕ್ಟ್ ವರ್ಸಸ್ ಯಾದಗಿರಿ. ಆ ನಂತರ
ಅಂಕಣ ಒಂದರಲ್ಲಿ 31-19 ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 31-19 in favor of ಬೆಳಗಾವಿ. ಹಾವೇರಿ ತಂಡದ ಯುವ ಪ್ರತಿಭೆ ಪ್ರಸನ್ನ 5 ಆಟಗಾರ ನಡುವೆ ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ದಾಳಿ. ಬೆಳಗಾವಿ ಜಿಲ್ಲಾ ತಂಡದ ಯುವ ದಾಳಿಗಾರ ರೈಟ್ ಕಾರ್ನರ್ ಭಾಗದಿಂದ ಉತ್ತಮವಾದ ಚೈನ್ ಟ್ಯಾಕಲ್. ಉತ್ತಮವಾದಂತಹ ಟ್ಯಾಕಲ್ ಬೆಳಗಾವಿ ತಂಡದ ಆಟಗಾರರಿಂದ. That's 32-20 in favor of ಬೆಳಗಾವಿ. 32-20 ಪಂದ್ಯ. ಅಂಕಣ 2ರಲ್ಲಿ ಬೆಂಗಳೂರು ಗ್ರಾಮಾಂತರ ವಿರುದ್ಧ ವಿಜಯನಗರ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ಅಂತಿಮ ಕರೆ ನೀಡಲಾಗಿದೆ. ಬೆಂಗಳೂರು ಅರ್ಬನ್ ಜಿಲ್ಲಾ ವಿರುದ್ಧ ಧಾರವಾಡ ಜಿಲ್ಲಾ ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ ಅಂತಿಮ ಕರೆಯನ್ನು ನೀಡಲಾಗಿದೆ. ಪಂದ್ಯವು ಸಹ ಮುಕ್ತಾಯದ ಹಂತದಲ್ಲಿದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. ಬೆಳಗಾವಿ ವಿರುದ್ಧ ಹಾವೇರಿ. ಬೆಳಗಾವಿ 32, ಹಾವೇರಿ 20. 12 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಕಾಲಕ್ಕೆ ಇಟ್ಕೊಂಡು ಬೆಂಗಳೂರು ಗ್ರಾಮಾಂತರ ತಂಡದ ತ್ರಿಭುವನ್ ಉತ್ತಮವಾದಂತ ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಅಂಕಣ 1ರಲ್ಲಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೆಳಗಾವಿ ವಿರುದ್ಧ ಹಾವೇರಿ. ಉತ್ತಮವಾದಂತ ಟ್ಯಾಕಲ್ ಹಾವೇರಿ ಜಿಲ್ಲೆಯ ಬಸವ ಅವರಿಂದ. ಹಾವೇರಿ ತಂಡದ ವಿಜಯ್ ದಾಳಿಯಲ್ಲಿ 5 ಆಟಗಾರ ನಡುವೆ. ಈ ಒಂದು ದೊಡ್ಡಬಳ್ಳಾಪುರದ ಅಂಜನಾದ್ರಿ ಕಪ್ 2025 ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಂಡಗಳು, ಬೀದರ್ನಿಂದ ಆರಂಭಗೊಂಡಂತ ಎಲ್ಲ ಜಿಲ್ಲಾ ತಂಡಗಳು ಬೀದರ್, ಬೆಳಗಾವಿ, ವಿಜಯಪುರ, ವಿಜಯನಗರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಹಾವೇರಿ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಅದೇ ರೀತಿ ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ ತಂಡ, ಕೋಲಾರ, ಅನೇಕ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ತಮ್ಮ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಅಂಕಣ 1ರಲ್ಲಿ ಅರ್ಜುನನ ಅಂಕಣ